कर्नाटका गुलबर्गा शहर के सबअर्बन पुलिस स्टेशन के हुदूद में स्टेट बैंक ऑफ इंडिया के एटीएम से 18 लाख रुपए चोरी करने का वाकया पेश आया। लुटेरों ने गैस कटर का इस्तेमाल करते हुए एटीएम से 18 लाख रुपए लूट लिए। गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए इस एटीएम को लूटने के ताल्लुक से तफसील बयान करते हुए कहा कि इस एटीएम लूट में जुमला 4 लोग शामिल थे। आमिर, शाहिद, तस्लीम और शरीफ। इन लुटेरों में से एक का ताल्लुक हैदराबाद से बताया गया है। लुटेरों का पता चलने के बाद सब अर्बन पुलिस स्टेशन ने लुटेरों का ताक़ुब किया। अपने बचाव में 2 लुटेरों को ओपन फायर करते हुए गिरफ्तार कर लिया गया है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಬೆಳಗಿನ ಜಾವ ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಒಂದು ಎಟಿಎಂ ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಬೆಳಗಿನ ಜಾವ 2 ರಿಂದ 3 ಗಂಟೆಯ ಸುಮಾರಿಗೆ ಎಟಿಎಂ ಒಳಗಡೆ ನುಗ್ಗಿ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷೀನನ್ನು ಕಟ್ ಮಾಡಿ 18 ಲಕ್ಷ ಕಳ್ಳತನ ಆಗಿರೋದು ಪ್ರಕರಣ ವರದಿಯಾಗಿತ್ತು. ಆರಂಭದ ಹಂತದಲ್ಲಿ ಯಾವುದೇ ರೀತಿಯ ನಮಗೆ ಕುರುಹುಗಳು ಆ ಪ್ರಕರಣದಲ್ಲಿರಲಿಲ್ಲ. ಅದಕ್ಕೆ ಕಾರಣಗಳು ಬೇಸಿಕಲಿ ಅಂತಂದರೆ ಇನಿಷಿಯಲ್ ಹಿಕಪ್ಸ್ ಅಥವಾ ಈ ಒಂದು ಬ್ಲೈಂಡ್ ಕೇಸ್ ಆಗಿತ್ತು. ಇದರಲ್ಲಿ ಎಟಿಎಮ್ ಅಲ್ಲಿ ಇರುವ CCTV ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇರಲಿಲ್ಲ ಮತ್ತು ಆರೋಪಿಗಳು ಅದನ್ನು ಕೃತ್ಯ ಮಾಡುವ ಮೊದಲು ಈ ಬ್ಲ್ಯಾಕ್ ಪೇಂಟನ್ನು ಕೂಡ CCTV ಕ್ಯಾಮ್ರಾಗಳಿಗೆ ಸ್ಪ್ರೇ ಮಾಡಿರ್ತಾರೆ. ಮತ್ತು ಏನು ಅಲಾರ್ಮ್ ಸಿಸ್ಟಮ್ ಇದೆ ಅದು ಬ್ಯಾಂಕ್ಲಿಂದ ಅವರು ಕೂಡ ಇನ್ಫಾರ್ಮೇಷನ್ ತಿಳಿಸ್ಲಿಕ್ಕೆ ವಿಳಂಬ ಆಗಿರುತ್ತೆ. ನಂತರ ನಮಗೆ CCTV ಫಂಕ್ಷನಿಂಗ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು CCTVಗಳನ್ನು ಫುಟೇಜ್ಗಳನ್ನು ಕೊಡಲಿಕ್ಕೂ ಕೂಡ ವಿಳಂಬ ಆಗುತ್ತೆ. ಅವ್ರದ್ದೇನು ಟೆಕ್ನಿಕಲ್ ಟೀಮ್ ಇರ್ತಾರೆ, ಅದರದ್ದು ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಬೇರೆ ಕಡೆಯಿಂದ ಬಂದು CCTV ಫುಟೇಜ್ಗಳನ್ನು ಕೊಡಬೇಕಾಗಿತ್ತು. ಅವರು ಬೆಳಗ್ಗೆ ಅಪ್ ಟು 10-10:30ವರೆಗೂ ಕೊಡಲಿಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಸೊ ಇನಿಷಿಯಲ್ ತುಂಬ ಹಿಕಪ್ಸ್ ಇರುತ್ತೆ, ಆ ಪ್ರಕರಣದಲ್ಲಿ ಅಡೆತಡೆಗಳಿರುತ್ತೆ. ಮತ್ತು ನಾವು DCP ರವರುಗಳ ನೇತೃತ್ವದಲ್ಲಿ ಮತ್ತು ACP ರವರುಗಳ ನೇತೃತ್ವದಲ್ಲಿ 3-4 ವಿಶೇಷ ತಂಡಗಳನ್ನು ಮಾಡ್ತೀವಿ. ಏನು ಈ ಕೃತ್ಯ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದ ಮಲ್ಟಿಪಲ್ ಆ್ಯಂಗಲ್ ಸಿಟಿ ಎಂಟ್ರಿ ಏನೇನು ಪಾಯಿಂಟ್ಸ್ ಇದೆ ನಮ್ಮದು, ಹುಮ್ನಾಬಾದ್ ಇರ್ಬೋದು, ಆಳಂದ್ ಇರ್ಬೋದು, ಅಫ್ಜಲ್ಪುರ್, ಸೇಡಂ, ಜೇವರ್ಗಿ, ನಾನಾ ರೀತಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ ನಾವು CCTVಗಳ ಒಂದು ಪರಿಶೀಲನೆಯನ್ನು ಮಾಡ್ತೀವಿ.
ಮತ್ತು ಆ ಏನು ಘಟನೆ ಆಗಿದ್ದು ಕೂಡ ನಮಗೆ ಟೈಮಿಂಗ್ ಖಚಿತ ಇರಲಿಲ್ಲ, ಯಾವ ಟೈಮಲ್ಲಿ ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ. ನಮಗೆ ವೈಜ್ಞಾನಿಕವಾಗಿ ಕೆಲವು ಸಾಕ್ಷ್ಯಗಳು ದೊರೆತಾದಾಗ ಒಂದು ಸಸ್ಪೆಕ್ಟ್ ವೆಹಿಕಲ್ಸ್ಗಳನ್ನು ಜೀರೋ ಮಾಡ್ತೀವಿ. ಆ ಸಸ್ಪೆಕ್ಟ್ ವೆಹಿಕಲ್ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ವೈಟ್ ಕಲರ್ I-20 ವೆಹಿಕಲ್ಲು ಮತ್ತು ಇನ್ನೊಂದು ಇನಿಷಿಯಲ್ ಟೈಮಲ್ಲಿ ಒಂದು ಬ್ಲ್ಯಾಕ್ ಕ್ರೇಟಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸಸ್ಪೆಕ್ಟ್ ಆಗುತ್ತೆ. ಅದು ಹೆಚ್ಚಿನದಾಗಿ ಒಂದು ವಿಶೇಷ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಕ್ರೇಟಾ ಬಗ್ಗೆ ಇಲ್ಲಿ ಇನ್ಸಿಡೆಂಟ್ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಒಂದು I-20 ವೆಹಿಕಲ್ ಸಸ್ಪೆಕ್ಟೆಡ್ ಗೊತ್ತಾಗುತ್ತೆ. ಅದರ ಒಂದು ಮಾಹಿತಿಯನ್ನು ಕಲೆ ಆಗ್ತಾ ನಿಯರ್ಲಿ 70 to 75 ಪ್ಲೇಸಸ್ಗಳಲ್ಲಿ ನಮ್ಮ ತಂಡಗಳು ಕಲೆ ಹಾಕಿದಾಗ ಒಂದು ಕಡೆ ಈ ಏನು ಸಸ್ಪೆಕ್ಟ್ ವೆಹಿಕಲ್ ಇದೆ ವೈಟ್ I-20 ಒಂದು DL ನಂಬರ್ ಪ್ಲೇಟ್ ಬಳಸಿ ಕೃತ್ಯ ಮಾಡಿರೋ ಬಗ್ಗೆ ಅನುಮಾನ ಖಚಿತ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ನಾವು ಮಾಹಿತಿಯನ್ನು ನೀಡಿದ್ವಿ. ಯಾವುದೇ ಒಂದು ಈ ರೀತಿ I-20 ವೈಟ್ ಕಲರ್ DL ಪಾಸಿಂಗ್ ಇರುವಂಥದ್ದು, ಇಲ್ಲೇನಾದರೂ ಮೂಮೆಂಟ್ ಇದ್ದರೆ ಅಲರ್ಟ್ ಮಾಡಿ ಅಂತ ನಮ್ಮವ್ರಿಗೆಲ್ಲರಿಗೂ ಮಾಹಿತಿ ನೀಡಿರ್ತೀವಿ. ಈ ದಿನ ರಾತ್ರಿ ನಮ್ಮ ಗಸ್ತಲ್ಲಿರುವ ಸಿಬ್ಬಂದಿಯವರಿಗೆ ಒಂದು ಮಾಹಿತಿ ಬರುತ್ತೆ, ಒಂದು ಸಸ್ಪೆಕ್ಟ್ ವೆಹಿಕಲ್ ಅದರಲ್ಲಿ ಸಿಟಿ ಔಟ್ಸ್ಕರ್ಟ್ಸಲ್ಲಿರುವ ಒಂದು ಬೇಲೂರು ಕಡೆ ಇರುವ ಒಂದು ATM ಕಡೆ ಅದರ ಮೂಮೆಂಟ್ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ACP ಸಬ್ಬರ್ಬನ್, ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಬರ್ಬನ್, ಪೊಲೀಸ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮತ್ತು PSI ಸಬ್ಬರ್ಬನ್ ಅವರೆಲ್ಲ, ಅದ್ರ ಜೊತೆಗೆ DCP ಕ್ರೈಮ್ ಅವರು ಕೂಡ ನಿನ್ನೆ ನೈಟ್ ರೌಂಡ್ಸಲ್ಲಿದ್ದರು. ಸೊ ಎಲ್ಲರೂ ಒಂದು ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗ್ತಾರೆ. ಮತ್ತು ಈ ಏನು ಸಸ್ಪೆಕ್ಟ್ ವೆಹಿಕಲ್ಸ್ ಇದೆ ಅದು ಮೂಮೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇರೋದ್ರ ಬಗ್ಗೆ ಮಾಹಿತಿ ಬಂದಾಗ ನಮ್ಮ ಅಧಿಕಾರಿಗಳು ಚೇಸ್ ಮಾಡ್ತಾರೆ. ಚೇಂಜ್ ಮಾಡಿ ಅವರು ಇಂಡಸ್ಟ್ರಿಯಲ್ ಏರಿಯಾ ಒಂದು ಲೆಫ್ಟ್ ಸೈಡ್ ಹೋಗಿ ಒಂದು ರೋಡ್ದ ಒಂದು ಡೆಡ್ ಎಂಡಿಗೆ ಹೋದಾಗ ನಿಲ್ಲಿಸಿ ಟೋಟಲ್ ಕಾರಲ್ಲಿ 4 ಜನ ಆರೋಪಿಗಳಿರ್ತಾರೆ. ಅದರಲ್ಲಿ 2 ಜನರು ಪೊಲೀಸರಿಗೆ ಸಹಕರಿಸ್ತಾರೆ, ಇನ್ನೂ 2 ಜನರು ಏನು ಅವ್ರ ಹತ್ರ ವೆಪನ್ ಇತ್ತು, ನೈಫ್, ಅದರಲ್ಲಿಂದ ಹಲ್ಲೆ ಮಾಡ್ತಾರೆ. ಪೊಲೀಸ್ ಸೆಲ್ಫ್ ಡಿಫೆನ್ಸ್ ಮತ್ತು ಆರೋಪಿಗಳನ್ನು ವಶಪಡಿಸ್ಕೊಳ್ಳಿಕ್ಕೋಸ್ಕರ ಫೈರ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಅವರೊಬ್ಬರಿಗೆ ಆರೋಪಿಗೆ ಫೈರ್ ಮಾಡಿದ್ದಾರೆ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಇನ್ನೊಬ್ಬ ಆರೋಪಿಗೆ ಫೈರ್ ಮಾಡಿದ್ದಾರೆ ಕಾಲಲ್ಲಿ. ಈ ಆರೋಪಿಗಳ ಹಲ್ಲೆಯಿಂದ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಮತ್ತು 3 ಜನ ಕಾನ್ಸ್ಟೇಬಲ್ಸ್ ಅವರು ಗಾಯ ಆಗಿದ್ದರು. ನಮ್ಮ ಗಾಯ ಆಗಿದ್ದ ಸಿಬ್ಬಂದಿಯವರು ಏನಿದ್ದಾರೆ ಬಸವರಾಜ್ ಸಬ್ ಇನ್ಸ್ಪೆಕ್ಟರ್, ರಾಜು ಅಂತ ಮತ್ತು ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಕಾನ್ಸ್ಟೇಬಲ್ಸ್ ಗಾಯ ಆಗಿದ್ದರು. ಮತ್ತು ಈ ಗಾಯಗೊಂಡಿರೋ ಆರೋಪಿಗಳು ತಸ್ಲೀಮ್ ಅಲಿಯಾಸ್ ತಸ್ಸಿ ಮತ್ತು ಇನ್ನೊಬ್ಬನು ಶರೀಫ್ ಅಂತ, ಇವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಿ ಫಸ್ಟ್ ಏಡ್ ನೀಡಲಾಗಿದೆ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಪ್ರಕರಣವನ್ನು ಕೂಡ ಈಗಾಗಲೇ ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿತ್ತು. ಅದ್ರ ಜೊತೆಗೆ ಈಗ BNS ಅಲ್ಲಿ ಹೊಸ ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ, ಆರ್ಗನೈಸ್ಡ್ ಕ್ರೈಮ್. ಏನು ಇದು ಆರ್ಗನೈಸ್ಡ್ ಸಿಂಡಿಕೇಟ್ ಇದೆ ಈ ಇಂಟರ್ಸ್ಟೇಟ್, ಅದಕ್ಕಾಗಿ ನಾವು BNS ಅಲ್ಲಿ 11111 ಆ ಸೆಕ್ಷನನ್ನು ಕೂಡ ಈ ಪ್ರಕರಣಗಳಿಗೆ ಮತ್ತು ಈಗಾಗಲೇ ಏನು ಇನ್ಸಿಡೆಂಟ್ ಆಗಿತ್ತು ಏಪ್ರಿಲ್ 9 ಅದರಲ್ಲಿಯೂ ಕೂಡ 111 ಸೆಕ್ಷನನ್ನು ಆ್ಯಡ್ ಮಾಡಿ ನಾವು ತನಿಖೆಯನ್ನು ಮಾಡ್ತೀವಿ. ಈಗ ಪ್ರಾಥಮಿಕವಾಗಿ ನಾವು ಕಲೆ ಹಾಕಿದ್ದ ಮಾಹಿತಿ ಪ್ರಕಾರ ಇದರಲ್ಲಿ ಏನು ತಸ್ಲೀಮ್ ಅಂತಿದ್ದಾನೆ ಅಲಿಯಾಸ್ ತಸ್ಸಿ, ಇವನು ಮೂಲತಃ ಇವರೆಲ್ಲ ಹರಿಯಾಣ ರಾಜ್ಯದ ಮೇವಾತ್ ಜಿಲ್ಲೆಯವರು. ಅಲ್ಲಿಂದ ಇವರು ವಿವಿಧ ತಂಡಗಳನ್ನು ಕಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅಫೆನ್ಸಸ್ಗಳನ್ನು ಮಾಡ್ತಾರೆ. ಮತ್ತು ಪ್ರತ್ಯೇಕವಾಗಿ ಇತ್ತೀಚೆಗೆ ಲಾಸ್ಟ್ ಒಂದು 3-4 ವರ್ಷಗಳಿಂದ ಹೆಚ್ಚುವರಿಯಾಗಿ ATM ಕಳ್ಳತನ ಮಾಡುವುದನ್ನು ಇವರು ಮೋಡಸ್ ಆಪರೆಂಡಿ ಮಾಡಿಕೊಂಡು ಈಗ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಈಗ ಯಾರ್ಯಾರು ಆರೋಪಿಗಳಿದ್ದರು, ಎಷ್ಟೆಷ್ಟು ಶೇರ್ ಇದೆ ಮತ್ತು ಎಲ್ಲಿ ಡಿಸ್ಪೋಸ್ ಮಾಡಿದ್ರ ಅನ್ನೋ ಬಗ್ಗೆ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಏನು ಹೇಳಿ, ಈ ಪ್ರಾಥಮಿಕ ಹಂತದಲ್ಲಿ ಕಂಡು ಬರ್ತಾ ಇಲ್ಲ, ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬರ್ತಾ ಇಲ್ಲ. ಏನು ಹೇಳಿ, ಅಲ್ಲ ಇವ್ರೇನು ಮಾಡ್ತಾರೆ, ಈಗ ಅಫೆನ್ಸ್ ಮಾಡಿದ ನಂತರ ಈ ಕಾರನ್ನು ಇಲ್ಲೇ ನಿಯರ್ ಬೈ ಬಿಟ್ಟು ಹೋಗ್ತಾರೆ. ಈಗ ಇದು ಕಾರು ಇವರು ಹೈದರಾಬಾದಲ್ಲಿ ಬಿಟ್ಟು ಹೋಗಿದ್ರು, ಮತ್ತೆ ಹೈದರಾಬಾದಲ್ಲಿ ತೊಗೊಂಡು ಅಫೆನ್ಸ್ ಮಾಡಲಿಕ್ಕೆ ಬಂದಿರೋ ಬಗ್ಗೆ ಹೇಳಿದ್ದಾರೆ.
ಇದರಲ್ಲಿ 4ನೇ ಆರೋಪಿ ಏನಿದ್ದಾನೆ ಅವನು ಹೈದರಾಬಾದ್ನವನು. 3 ಜನ ಲಿಬಾತ್ನವರಿದ್ದಾರೆ. ಮೊಹಮ್ಮದ್ ಅಮೀರ್ ಅಂತ ಏನು 4ನೇ ಆರೋಪಿ ಇದ್ದಾನೆ, ಅವನು ಮೂಲತಃ ಹೈದರಾಬಾದ್ನವನಿದ್ದಾನೆ. ಅವನ ಹತ್ರ ವೆಹಿಕಲ್ ಬಿಡ್ತಾರೆ. ಮೊಹಮ್ಮದ್ ಅಮೀರು ಮತ್ತು ಇವನೇನು ತಸ್ಲೀಮ್ ಇದ್ದಾನೆ, ಬೇರೆ ಒಂದು ಅಫೆನ್ಸಲ್ಲಿ ಜೈಲಲ್ಲಿ ಪರಿಚಯ ಆಗ್ತಾರೆ. ಸೊ ಆ ಒಂದು ಜೈಲಲ್ಲಿ ಪರಿಚಯ ಆದ ನೆಟ್ವರ್ಕ್ ಮೇಲೆ ಗ್ಯಾಂಗ್ ಕಟ್ಕೊಂಡು ಅಫೆನ್ಸ್ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ 3 ಜನ ಅದರಲ್ಲಿ ಭಾಗಿಯಾಗಿರೋ ಬಗ್ಗೆ ಇದೆ, ಪಾತ್ರ ಆಗಿರೋದು. ಈಗ 4ನೇವರು ಇರ್ಬೋದು. ಸೊ ಅದರಲ್ಲಿ 3 ಜನ ಭಾಗಿಯಾಗಿರೋ ಬಗ್ಗೆ ಇದೆ, ಮತ್ತು ಇವರು ಬಿಟ್ಟು ಬೇರೆ ಆರೋಪಿಗಳು ಇರ್ಬೋದು. ಸೊ ಈಗ ಪ್ರಾಥಮಿಕ ಹಂತದಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈಗ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸ್ಕೊಂಡು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಮಾಡ್ತೀವಿ. ನೋ, ಇಟ್ ಈಸ್ ಟೂ ಅರ್ಲಿ ಟು ಕೊರಾಬರೇಟ್. ಈಗ ಆರೋಪಿಗಳನ್ನು ವಶಪಡಿಸ್ಕೊಂಡು ಅವರು ಈಗ ಆಲ್ರೆಡಿ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನೂ ಆರೋಪಿಗಳ ಒಂದು ವಿಚಾರಣೆ ನಡೀತಾ ಇದೆ. ಸೊ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ಆದಾಗ ಮುಂದಿನ ಮಾಹಿತಿಯನ್ನು ತಮ್ಮ ನೀಡ್ತೀವಿ. ಅವರಿಗೆ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತೀವಿ. ಏನಾಗಿದೆ, ಅವತ್ತು CCTV ವರ್ಕ್ ಆಗಿಲ್ಲ. ಅರೌಂಡ್ 9:30 ಸ್ವಿಚ್ ಆಫ್ ಆಗಿದೆ ಆಲ್ರೆಡಿ CCTV. ಇಟ್ ಈಸ್ ಎ ಕೋ ಇನ್ಸಿಡೆನ್ಸ್ ಅಷ್ಟೇ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಏನು ATM ಕ್ಯಾಶ್ ರೀಫಿಲ್ಲಿಂಗ್ ಏಜೆನ್ಸಿ ಇದ್ದಾರೆ, ಅವ್ರ ನೆಟ್ವರ್ಕ್ ಬಗ್ಗೆನೂ ಪರಿಶೀಲನೆ ಮಾಡಿತ್ತು. ಅದರಲ್ಲಿ ಯಾವುದೂ ಲೀಡ್ಸ್ ಇರಲಿಲ್ಲ. ಲಿಂಕ್ ಈ ಆರೋಪಿಗಳ ಜೊತೆ ATM ಕ್ಯಾಶ್ ರೀಫಿಲ್ಲಿಂಗ್ ಏಜೆನ್ಸಿ ಜೊತೆನೂ ಯಾವುದೇ ನೆಟ್ವರ್ಕ್ ಇಲ್ಲ. ಓಕೆ, ಥ್ಯಾಂಕ್ ಯು. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur near Gaushavali Dargah, KGF, Karnataka. Contact details: 9483444290, 9480107826.